ಇವಾಗ ಏನು ಮಾಡಲಿ ನಾನು? ಇವ್ರಿಗೆಲ್ಲ ಹೇಗೆ ಹೇಳಲಿ? ಶ್ರೀಧರ್ಗಾಗಲೇ ಮದುವೆ ಆಗಿದೆ ಅಂತ ನಾನು ಈಗ ಹೇಗೆ ಹೇಳೋದು ಇವ್ರಿಗೆ? ಅತ್ತೆ ಏನು ಅನ್ಕೋತಾರೋ ಏನೋ. ಪಾಪ ಕವಿತಾ ಸುಮ್ಮನಿದೊಳಗೆ ಮದುವೆ ಆಸೆ ಹುಟ್ಟಿಸಿ ಇನ್ನೊಂದು 2-3 ದಿನದಲ್ಲಿ ಎಂಗೇಜ್ಮೆಂಟ್ ಅಂತ ಪಾಪ ಎಲ್ಲ ರೆಡಿ ಆಗ್ತಿದ್ಲು. ಈಗ ಏನು ಹೇಳೋದು? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಶ್ರೀಕಾಂತ್ ಅಂತೂ ಗ್ಯಾರಂಟಿ ನನಗೆ ಸರಿಯಾಗಿ ಹೋಗಿದ್ದಾರೆ ಅಂತ ಅನಿಸುತ್ತೆ. ಸುಮ್ಮನೆ ಇರಬೇಕಿತ್ತು ನಾನು. ನಾನು ಇನ್ನು ಏನೇನೋ ಅಂದ್ಕೊಂಡೆ, ತುಂಬ ನಂಬಿಟ್ಟೆ. ಅದಕ್ಕೆ ನನಗೆ ಸರಿಯಾಗಿ ಮೋಸ ಮಾಡ್ದೆ. ಈಗ ನಾನು ಏನಪ್ಪ ಮಾಡಲಿ? ಈಗ ಹೇಗೆ ಮನೆಯವ್ರ ಹತ್ರ ಹೇಳಲಿ? ಏ ಪಿಂಕಿ, ಎಲ್ಲಿ ಹೋಗಿದ್ದೆ? ಅಲ್ಲ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಎಲ್ಲ ನಿಂದೆ ಆಗ್ಬಿಟ್ಟಿದ್ದಿಲ್ಲ ರಾಜ್ಯಭಾರ. ಯಾಕೆ ಹಿಂಗೆ ಮುಸುಡಿ ಮಾಡ್ಕೊಂಡು ನಿಂತಿದ್ಯಾ? ಏನಾಯ್ತು? ನಿನ್ನೇನೆ ಕೇಳ್ತಿರೋದು. ಯಾಕೆ ಬೈತಿದ್ದಿ? ಬಿಡು, ಏನೋ ಕೆಲಸ ಐತೇನೋ, ಹೋಗೋಳೆ, ಏನೋ ಬೇಕಾಗಿತ್ತೇನೋ ತಗೊಳಕ್ಕೆ. ಅದಕ್ಕೆ ಯಾಕಂಗಾಡಿ ಎಲ್ಲೋಗಿದ್ದಾವ ಪಿಂಕಿ? ಇದ್ಯಾಕೆ ಹಿಂಗೆ ನಿಂತಿದ್ದಿ ಪಿಂಕಿ? ಪಿಂಕಿ ಏಯ್, ನಿನ್ನೆ ಕರಿತಿರೋದು. ಏನಾಯ್ತು ಪಿಂಕಿ? ಅತ್ತೆ, ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ನಿಮ್ಮ ಕಾಲಿಗೆ ಬಿಡ್ತೀನಿ. ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಮ್ಮನ ಕಾಲಿಗೆ ಬೀಳೋಂಥ ತಪ್ಪು ನೀವೇನು ಮಾಡಿದ್ದೀರಾ? ಅತ್ತೆ ಕಾಲಿಗೆ ಮಾತ್ರ ಅಲ್ಲ ಕವಿತಾ, ನಿನ್ನ ಕಾಲಿಗೂ ಬೀಳಬೇಕು ನಾನು. ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ನೀವೆಲ್ಲ ನನಗೆ ಕ್ಷಮಿಸ್ಬಿಡಿ. ಏ ಪಿಂಕಿ, ನಿನಗೆ ಹುಚ್ಚಿಗೆ ಚಿಡಿದೆಯಾ ಏನು? ಅದೇನು ಹೇಳ್ತಿದ್ದೆ ಬಗ್ಳು ಸರಿಯಾಗಿ. ಒಳ್ಳೆ ತಲೆ ತಿನ್ಬೇಡ ನಮಗೆಲ್ಲ. ಏನಾಯ್ತು? ಏನಾಗಿದೆ ಅಂತನಾದ್ರೂ ಹೇಳು. ಅಯ್ಯೋ ಸುಮ್ಮನಿರು ಒಂಚೂರ. ಯಾಕವ, ಏನಾಯ್ತು? ಏನು ಹೇಳಿಗ? ಏನು ಹೇಳು ಫಸ್ಟು. ಅದಕ್ಕೆ ಏನಾಯ್ತು? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ? ಏನಾಯ್ತು ಅಂತ ಹೇಳಿ. ಅದು ಅದು ನನ್ನ ಫ್ರೆಂಡ್ ಶ್ರೀಧರ್ ಅಂತ ಕವಿತೆ ಮದುವೆ ಮಾಡ್ಕೊಳಕ್ಕೆ ಹೇಳಿದ್ನಲ್ಲ ಅತ್ತೆ. ಇದೇನು ಇನ್ನೊಂದು 2-3 ದಿನ ಅದು ಎಂಗೇಜ್ಮೆಂಟು ಎಲ್ಲ ರೆಡಿ ಮಾಡ್ಕೊತಿದ್ದೀವಲ್ಲ ಅದು ಅತ್ತೆ. ಅದು ಅದಕ್ಕೆ ಏನು ಅಂತ ಬಾಯಿ ಬಿಟ್ಟು ಹೇಳಿ. ಯಾಕೆ ಕಾಣಿಸಿದ್ದೀರಾ? ಏನು ಅಂತ ಹೇಳಿ. ಅದು ಅದು ಅವ್ನಿಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಅತ್ತೆ. ಅವ್ನು ಫಾರಿನಲ್ಲೇ ಒಂದು ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನಂತೆ. ನನಗೆ ಸುಳ್ಳು ಹೇಳ್ಬಿಟ್ಟತ್ತೆ. ಅವ್ನು ಮದುವೆ ಆಗಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ನಾನು ಅವನ ಜೊತೆ ಕವಿತೆ ಮದುವೆ ಮಾಡಬೇಕು ಅಂದ್ಕೊಂಡೆ. ಆದರೆ ಅವ್ನಿಗೆ ಆಲ್ರೆಡಿ ಒಂದು ಮಗುನೂ ಇದೆಯಂತೆ. ಏನೇ ಮನೆ ಹಾಳಿ ನೀನು. ನಾನು ಸೊಸೆ ಅಂತ ನೀನು ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದೆ ನನಗೆ ನೀನು. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಲ್ಲ, ಮದುವೆ ಮಾಡೋಕ್ಕೆ ಮುಂಚೆ, ಹುಡುಗಿ ತೋರ್ಸೋಕ್ಕೆ ಮುಂಚೆ ಎಲ್ಲ ವಿಚಾರಿಸ್ಬೇಕೋ ಬೇಡವೇನೆ? ಚಿಕ್ಕ ವಯಸ್ಸಿಂದ ಗೊತ್ತು, ಅದು ಗೊತ್ತು, ಇದು ಗೊತ್ತು, ಅವ್ರ ಅವ್ವ ಗೊತ್ತು, ಅವ್ರ ಅಪ್ಪ ಗೊತ್ತು, ಅವನ ಬಗ್ಗೆ ಎಲ್ಲ ಗೊತ್ತು. ತುಂಬ ಒಳ್ಳೆ ಹುಡುಗ. ನಮ್ಮ ಕವಿತೆ ಚೆನ್ನಾಗಿ ಮ್ಯಾಚ್ ಆಗ್ತಾನೆ. ಹಂಗೆ ಹಿಂಗೆ ಅಂತ ಇಲ್ದಿರೋದೆಲ್ಲ ಹೇಳಿ, ಇಲ್ದಿರೋ ಆಸೆ ಎಲ್ಲ ನನ್ನ ಮಗಳಿಗೆ ತುಂಬಿಸಿ ಈಗ ನಮಗೆ ಒಬ್ಬ ಹಾರಿನ ಹುಡುಗನ ಮದುವೆ ಮಾಡ್ತಾ ಇದ್ದೀವಿ ಅಂತ ನಾನು ಊರವರೆಲ್ಲರ ಹತ್ರ ಹೇಳ್ಕೊಬಂದಿದ್ದೀನಿ. ಈ ಊರಲ್ಲಿ ಯಾರು ಮಾಡ್ತಾ ಇಲ್ಲ. ನಾನು ಮಾತ್ರ ನನ್ನ ಮಗಳನ್ನ ಫಾರಿನಲ್ಲಿ ಇರೋಂಗೆ ಮಾಡ್ತಾ ಇದ್ದೀನಿ ಅಂತ ಊರವ್ರ ಹತ್ರ ಎಲ್ಲ ಹೇಳ್ಕೊಬಂದಿದ್ದೀನಿ. ಎಂಗೇಜ್ಮೆಂಟ್ಗೆಲ್ಲ ಕರೆದು ಬಂದಿದ್ದೀನಿ. ಈಗ ಈ ಥರ ಬಂದು ಬೊಗಳ್ತಾ ಇದೆಯಲ್ಲ, ನಿನಗೆ ಮಾನ ಮರೀತಿಲ್ವಾ? ಅತ್ತೆ, ನಾನು ಏನು ಮಾಡಲಿ? ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅತ್ತೆ. ಅವ್ನು ಇಷ್ಟೊಂದು ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತಿತ್ತು? ಅವ್ನು ನಿಜವಾಗ್ಲೂ ಒಳ್ಳೆ ಹುಡುಗನೇ ಆಗಿದ್ದ. ಅದಕ್ಕೋಸ್ಕರ ಅಲ್ವಾ ಅತ್ತೆ ನಾನು ಕವಿತನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದು. ನನಗೂ ಇವತ್ತೇ ಅತ್ತೆ ಗೊತ್ತಾಗಿದ್ದು. ಅಯ್ಯೋ ಈಗ ಏನಪ್ಪ ಮಾಡೋದು ದೇವ್ರೇ? ಊರವ್ರ ಹತ್ರ ಎಲ್ಲ ಹೇಳ್ಕೊ ಬಂದಿದ್ದೀನಿ ಕಣೆ, ನನ್ನ ಮಗಳನ್ನ ಫಾರಿನಲ್ಲಿರೋ ಹುಡುಗನ ಮದುವೆ ಮಾಡ್ತಾ ಇದ್ದೀನಿ ಅಂತ. ಎಂಗೇಜ್ಮೆಂಟ್ಗೆ ಎಲ್ಲರನ್ನೂ ಕರೆದು ಬಂದಿದ್ದೀನಿ. ಈಗ ಏನಂತ ಹೇಳಿ ಎಲ್ಲರಿಗೂ ಹೆಂಗೆ ಮುಖ ತೋರಿಸ್ಲಿ? ನನ್ನ ಮಗಳು ಜೀವನ ಹಾಳು ಮಾಡಬೇಕು ಅಂತಲೇ ಇದೆಲ್ಲ ಮಾಡಿದೀಯ ಅನ್ಸುತ್ತೆ ನೀನು. ನನ್ನ ಮಗಳ ಕಂಡ್ರೆ ಏನೇ ಹೊಟ್ಟೆ ಉರಿ ನಿನಗೆ? ಮತ್ತೆ ಹೀಗೆಲ್ಲ ಮಾತಾಡಬೇಡಿ. ದೇವರಣೆಗೂ ನನ್ನ ಕವಿತೆ ಚೆನ್ನಾಗಿರಲಿ ಅಂತಲೇ ಬಯಸೋದು. ನಾನು ಆ ಥರದವಳು ಅಲ್ಲ ಅತ್ತೆ, ನನ್ನ ನಂಬಿ. ಹಬ್ಬ, ಮದುವೆ ಕ್ಯಾನ್ಸಲ್ ಆಯ್ತಾ? ಅಯ್ಯೋ ದೇವರೇ, ಇಷ್ಟು ಖುಷಿ ಆಗ್ತಿದೆ ನನಗೆ. ತುಂಬ ಖುಷಿ ಆಗ್ತಿದೆ ದೇವರೇ. ಥ್ಯಾಂಕ್ ಯು ಸೋ ಮಚ್. ಈ ಪಿಂಕಿ, ಏನಾಗಿದೆ ನಿನಗೆ? ಜವಾಬ್ದಾರಿ ಇಲ್ವಾ ಸ್ವಲ್ಪನೂ? ಅದು ಹೆಂಗೆ ಒಪ್ಕೊಂಡೆ ನೀನು ನನ್ನ ತಂಗಿನ ಅವ್ನು ಕೊಟ್ಟು ಮದುವೆ ಮಾಡೋಕ್ಕೆ? ಏನು ಅನ್ಕೊಂಡಿದ್ಯಾ ನೀನು? ಸ್ವಲ್ಪ ಅಂತ ಜವಾಬ್ದಾರಿ ಬೇಡವಾ? ಮದುವೆಗೆ ಮಾಡೋಕ್ಕೆ ಮುಂಚೆ ಯಾರೇ ಎಂಗೇಜ್ಮೆಂಟು ಮದುವೆ ಎಲ್ಲ ಅರ್ಜೆಂಟ್ ಮಾಡ್ತಿದ್ದಾನೆ ಅವನು ಅಂತ ಹೇಳ್ಕೊಂಡು ಬೇಗ ಮಾಡಿಸ್ತಾ ಇದೆಯಾ? ಸ್ವಲ್ಪ ಅಂತ ಜವಾಬ್ದಾರಿ ಬೇಡವಾ ನಿನಗೆ? ನನ್ನ ತಂಗಿ ಜೀವನ ಹಾಳು ಮಾಡಕ್ಕೆ ನಿಂತಿದ್ಯಾ ನೀನು? ಏನು ಶ್ರೀಕಾಂತ್, ನೀನು ಹಾಗೆ ಮಾತಾಡ್ತಿದ್ಯಲ್ಲ. ನನ್ನ ಬಗ್ಗೆ ಗೊತ್ತಿದ್ದು ಕೂಡ. ನೋಡು, ಕವಿತನ ಬಗ್ಗೆ ತುಂಬ ಪ್ರೀತಿ ಇದೆ ನನಗೆ. ಅವ್ಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕೂಡ ಇದೆ. ಅದಕ್ಕೋಸ್ಕರನೇ ನಂಗೆ ಅವ್ರ ಮೇಲೆ ಡೌಟ್ ಬಂದಿದ್ದಕ್ಕೆ ಸತ್ಯ ತಿಳ್ಕೊಂಡು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಇದರ ಅವಶ್ಯಕತೆ ಏನಿತ್ತು ನನಗೆ? ನನಗೇನು ತಿಳ್ಕೊಳ್ಳೋಕ್ಕೆ ಹೋಗ್ತಿರ್ಲಿಲ್ಲ. ಹಾಗೆ ಮದುವೆ ಮಾಡಿಸ್ತಿದ್ದೆ ತಾನೆ. ಅವಳ ಜೀವನ ಹಾಳಾಗಬಾರ್ದು, ಅವಳು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡಿರೋದು. ಸ್ವಲ್ಪ ಅರ್ಥ ಮಾಡ್ಕೊ ಶ್ರೀಕಾಂತ್. ಏನು ಅರ್ಥ ಮಾಡ್ಕೊಳ್ಳೋದು? ಈಗ ಊರವ್ರಿಗೆಲ್ಲ ಏನಂತ ಹೇಳಲೆ? ನಾಳಿದ್ದು ಎಂಗೇಜ್ಮೆಂಟ್ ಇದೆ ಅಂತಲ್ಲ ಅಂತ ಊರವ್ರಿಗೆಲ್ಲ ಹೇಳ್ಕೊಬಂದಿದ್ದೀನಿ. ಈಗ ಅವ್ರಿಗೆ ಏನಂತ ಉತ್ತರ ಕೊಡಲಿ ನಾನು? ಅಯ್ಯೋ ಕಾವೇರಕ್ಕ ಫಾರಿನಲ್ಲಿರೋ ಹುಡುಗನ ಮದುವೆ ಮಾಡ್ತೀನಿ ನನ್ನ ಮಗಳನ್ನ ಅಂತ ಮೆರಿತಾ ಇದ್ದು, ಸರಿಯಾಗಾಯಿತು ಅಂತ ಆಡ್ಕೊಂಡು ನಗ್ತಾರೆ ಜನ. ಅಂತ ಕೆಲಸ ಮಾಡ್ಬಿಟ್ಟಲ್ಲೇ. ನಿನ್ನ ನಂಬಿ ನನ್ನ ಮಗಳನ್ನ ಮದುವೆ ಮಾಡೋಕ್ಕೆ ನಿಂತ್ಕೊಂಡಲ್ಲ, ನನ್ನ ಚಪ್ಪಲಿ ತೊಗೊಂಡು ನಾನು ಹೊಡ್ಕೋಬೇಕು. ನಿನ್ನ ತೊಳ್ದು ಮಾತು ಕೇಳ್ಕೊಂಡು ನಾನೀಗ ನಗಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಅಮ್ಮಂಗೆ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಪಾಪ ಎಷ್ಟೊಂದು ಬಯಸ್ಕೊತಿದ್ದಾರೆ. ನಾನು ಅವ್ರ ಪರ ಮಾತಾಡಬೇಕು. ಅಮ್ಮ, ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಬೈತಿದ್ಯಾ? ಅದಕ್ಕೆ ಬಾ ನೀನು ಈ ಕಡೆ ಸೈಡ್ಗೆ.
ನೋಡು ಅವ್ರೇನು ಬೇಕು ಅಂತ ಮಾಡಿದಾರಾ? ಇಲ್ಲ ತಾನೆ. ಅವರು ಒಂದು ಒಳ್ಳೆ ಹುಡುಗನ ಮದುವೆ ಮಾಡಬೇಕು ನನ್ನ ಅಂತ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಅವ್ರು ಆಸೆ ಪಟ್ಟು ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರಿಗೇನು ತಪ್ಪಿದೆ? ನೋಡು ಅವ್ರಿಗೆ ಮದುವೆ ಆಗಿದೆ ಅಂತ ಅವ್ನಿಗೆ ಹೇಳಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ. ಈಗ ತಿಳ್ಕೊಂಡಿದ್ದಾರಲ್ವ ಸತ್ಯ. ಇನ್ನು ಎಂಗೇಜ್ಮೆಂಟ್ ಕೂಡ ಆಗಿಲ್ಲ ಅಲ್ವಾ? ಒಳ್ಳೇದಾಯ್ತು ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ. ಇಷ್ಟು ಬೇಗ ನಮ್ಗೆ ಸತ್ಯ ಗೊತ್ತಾಗಿದೆ. ಅದನ್ನು ಖುಷಿ ಪಡೋದು ಬಿಟ್ಟು ಯಾಕೆ ಹಿಂಗೆ ಹಾಡ್ತಿದ್ಯಾ? ಅದಕ್ಕೆ ಇದ್ರಲ್ಲಿ ಏನು ತಪ್ಪಿಲ್ಲ. ನೀನು ಸುಮ್ಮನೆ ಅದಕ್ಕೆ ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಅಲ್ಲ ಕಣೆ, ಅವಳು ನಿನ್ಗೆ ಇಷ್ಟೊಂದು ದೊಡ್ಡ ಅನ್ಯಾಯ ಮಾಡಿದಾಳೆ, ನಿನ್ಗೇನು ಅನಿಸ್ತಾ ಇಲ್ವಾ? ಅವಳ ಬರನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ನೀನು. ನ್ಯಾಯನಾ? ಏನಮ್ಮ ಅನ್ಯಾಯ ಮಾಡಿದಾರೆ ನನಗೆ? ಏನು ಅನ್ಯಾಯ ಮಾಡಿದ್ದಾರೆ? ಒಂದು ಒಳ್ಳೆ ಹುಡುಗನ ಕೊಟ್ಟು ಹುಡುಗನ ಜೊತೆ ನಾನು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟರು. ಅದರಲ್ಲಿ ಏನು ತಪ್ಪಿದೆ? ನೋಡು ಅವ್ರು ಕೆಟ್ಟವರು ಅಂತ ಅವ್ನಿಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಅದಕ್ಕೆ ಬಂದು ಹೇಳ್ತಿದ್ದಾರೆ. ಈಗೇನು ಮದುವೆ ಆಗೋಯ್ತಾ ನಂದು ಅವನ ಜೊತೆ? ಇಲ್ವಲ್ಲ. ಅವಾಗ ನೋಡಪ್ಪ ಅನ್ಯಾಯ ಅಂತ ಹೇಳ್ಬೋದಿತ್ತು. ಇನ್ನು ಎಂಗೇಜ್ಮೆಂಟು ಆಗಿಲ್ಲ, ಕ್ಯಾನ್ಸಲ್ ಆಗಿದೆ. ನೋಡು ನಿನ್ನ ಅಕ್ಕಪಕ್ಕದವ್ರಿಗೆ, ನಿನ್ನ ಫ್ರೆಂಡ್ಸ್ಗಳಿಗೆ ಹೇಳ್ಬಿಡು ಅವ್ನು ಇಂಥವನಂತ ಗೊತ್ತಿರಲಿಲ್ಲ, ಅದಕ್ಕೆ ಮದುವೆ ಫಿಕ್ಸ್ ಮಾಡಿದ್ವಿ, ಎಂಗೇಜ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ. ಆದರೆ ಈಗ ಅವ್ನು ಅಂಥವನಂತ ಗೊತ್ತಾಯಿತು, ಅವ್ನು ಮದುವೆ ಆಗಿದೆ ಅಂತ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೆ ಅಂತ ಹೇಳು ಅಷ್ಟೇ. ಅದರಲ್ಲಿ ಏನಿದೆ? ಓಹೋ, ಎಷ್ಟು ಸುಲಭವಾಗಿ ಹೇಳ್ಬಿಟ್ಲು ನೋಡು. ಎಷ್ಟು ಸುಲಭವಾಗಿ. ನೀನು ಇಷ್ಟು ಸುಲಭವಾಗಿ ಹೇಳಂಗೆ ನಾನು ಆ ಜನಗಳಿಗೆ ಹೇಳೋಕ್ಕಾಗೋದಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಗೊತ್ತಾ? ನಾನು ಎಷ್ಟು ಇದರಿಂದ ಹೇಳ್ಕೊತಿದ್ದೆ, ಹೆಮ್ಮೆಯಿಂದ. ಎಲ್ಲರ ಹತ್ರ ಜೊಂಬ ಕಚ್ಕೊಂಡು ಬಂದಿದ್ದೆ. ಈ ಊರಲ್ಲೇ ಯಾರು ಫಾರಿನ್ ಮದುವೆ ಮಾಡಿಲ್ಲ, ನನ್ನ ಮಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ. ಈಗ ಏನಂತ ಉತ್ತರ ಕೊಡೋಣ? ಅವರೆಲ್ಲ ನನ್ನ ಹಾಡ್ಕೊಂಡು ನಗಾಡ್ತಾರೆ. ನನ್ನ ಮಾನ ಮರ್ಯಾದೆಲ್ಲ ಮೂರ್ಖಾಸ್ ಕರಾಜ್ ಹಾಕ್ಬಿಟ್ಲು ಇವಳು. ಇವಳು ನಂಬಿದಕ್ಕೆ ಸರಿಯಾಗಾಯ್ತು. ಲೋ ಶ್ರೀಕಾಂತ, ನೀನು ನಿನ್ನ ಹೆಂಡತಿ ಯಾರು ನನ್ನ ಮಗಳ ಮದುವೆ ಮಾಡೋದು ಬೇಡ. ನನ್ನ ಮಗಳು ಹುಡುಗನ ಹುಡ್ಕೋದು ಬೇಡ. ನನಗೆ ಎಂಥ ಹುಡುಗನ ಹುಡುಕಬೇಕು, ಹೆಂಗೆ ಮದುವೆ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೈತೆ. ನೀವಿಬ್ಬರು ಬಾಯ ಮುಚ್ಕೊಂಡು ಬಿದ್ದಿದ್ರೆ ಅಷ್ಟೇ ಸಾಕು. ಥೂ, ನಿನ್ನ ಹೆಂಡತಿಯಿಂದ ಇವತ್ತು ನನ್ನ ನೆಮ್ಮದಿ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಹೆಂಗಪ್ಪ ಈ ಊರಿನ ಚೆನ್ನಾಗಿ ಮುಖ ತೋರಿಸೋದೀಗ ನಾನು? ದೇವ್ರೆ, ಥೂ. ಬಾಯ್ ಮುಚ್ಕೊಂಡು ಬಿದ್ದಿರೋದು ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿನಗೆ? ಊರು ಸಾಬರಿ. ನಾನು ನಮ್ಮಮ್ಮ ಇರಲ್ವಾ? ನನ್ನ ತಂಗಿಗೆ ಹೆಂಗೆ ಹುಡುಗ ನೋಡಬೇಕು, ಹೆಂಗೆ ಮದುವೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರಲಿಲ್ವಾ? ಏನೋ ಮಾಡಿ ದಬಾಕ್ಬಿಡ್ತೀನಿ ಅಂತ ಬಂದ್ಲು, ಎಲ್ಲ ಹಾಳಾಗೋಯ್ತು. ಇವತ್ತು ಅಮ್ಮನ ಹತ್ರ ನಾನು ಇವಳು ಮದುವೆ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ ಬಯಸ್ಕೊಂಡಿದ್ದೀನಿ. ನನ್ನ ಕರ್ಮ ಎಲ್ಲ ಏನು ಮಾಡ್ತೀವಿ ಮಾಡ್ಕೊ. ನೋಡು ಇದೇ ವಾರ್ನಿಂಗ್ ಅನ್ಕೋ. ಇನ್ನೊಂದ್ಸತಿ ನನ್ನ ತಂಗಿ ವಿಷಯಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಯಾಕೆ ಕವಿತಾ ನೀನು ಮಾತ್ರ ಸುಮ್ಮನೆ ನಿಂತ್ಕೊಬಿಟ್ಟೆ? ಬೈ, ನೀನು ಬಾಯಿಗೆ ಬಂದಂಗೆ ಬೈರಿ. ಏನು ಅದಕ್ಕೆ ಹೇಳ್ತಿದ್ದೀರಾ? ನಾನು ಯಾಕೆ ನಿಮಗೆ ಬೈಲಿ? ನಂಗೆ ತುಂಬ ಖುಷಿ ಆಯಿತು ಅದಕ್ಕೆ. ನಂಗದು ತುಂಬ ತುಂಬ ಖುಷಿ ಆಯಿತು ಈ ಮದುವೆ ನಿಂತೋಗಿದ್ದು. ತುಂಬ ಥ್ಯಾಂಕ್ಸ್ ಅದಕ್ಕೆ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಅಂದರೆ ಕವಿತಾ, ಈ ಮದುವೆ ನಿಂತೋಗಿದ್ದಕ್ಕೆ ನಿಂಗೆ ಬೇಜಾರಾಗಲಿಲ್ವಾ? ಇಲ್ಲ ಅದಕ್ಕೆ ದೇವರಾಣೆ ಮಾಡಿ ಹೇಳ್ತಿದ್ದೀನಿ, ನಿಮ್ಮ ಫ್ರೆಂಡ್ ನನಗೆ ಸ್ವಲ್ಪ ಇಷ್ಟ ಆಗಿರಲಿಲ್ಲ. ನನಗಂತೂ ಆದಮೇಲೆ ಪ್ರೀತಿ ಇರಲಿ, ಅವ್ರಿಗೆ ಯಾಕೋ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ನಾನು ಇವ್ರನ್ನ ಮದುವೆ ಆಗಬೇಕಾ ಅಂತ ತುಂಬ ಪ್ರತಿದಿನ ಯೋಚನೆ ಮಾಡ್ತಿದ್ದೆ. ಆದರೆ ನಿಮ್ಗಳ ಹತ್ರ ಹೇಳೋ ಧೈರ್ಯ ಇರಲಿಲ್ಲ. ಅಮ್ಮ ಅಣ್ಣ ನೀವೆಲ್ಲ ಖುಷಿ ಖುಷಿಯಿಂದ ಒಪ್ಕೊಬಿಟ್ಟಿದ್ರೆ ಈಗ ನಾನು ಏನು ಹೇಳೋಕ್ಕಾಗುತ್ತೆ? ಏನೋ ಬೇಜಾರಲ್ಲಿ ಮದುವೆಗೆ ಒಪ್ಕೊಂಡಿದ್ದೆ ಅಷ್ಟೇ. ಸದ್ಯ ಇವತ್ತು ಈ ಮದುವೆ ನಿಂತೋಯ್ತಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ತುಂಬ ಖುಷಿಯಾಗಿದ್ದೀನಿ ಆಯಿತಾ? ನೋಡಿ ಆಗೋದೆಲ್ಲ ಆಗೋಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ಅಣ್ಣಂಗೆ ನೀವು ಹೋಗಿ ಸಮಾಧಾನ ಮಾಡಿ, ಅಮ್ಮಂಗೆ ನಾನು ಹೋಗಿ ಸಮಾಧಾನ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಯಿತಾ? ಅಯ್ಯೋ ಕವಿತಾ, ನಿಮ್ಮ ಅಣ್ಣಂಗೂ ನಿಮ್ಮ ಅಮ್ಮಂಗೂ ಗೋಲಿ ಹೊಡಿ. ನಂಗೆ ನಿನ್ನ ಬಗ್ಗೆನೇ ಯೋಚನೆ ಆಗಿತ್ತು ಕಣೆ. ನೀನು ನನ್ನ ನಮ್ದಲ್ಲ, ನಿಂಗೆ ಖುಷಿ ಆಯ್ತಲ್ಲ, ಅದೇ ಸಾಕು. ತುಂಬ ಥ್ಯಾಂಕ್ಸ್. ಸರಿ ಆಯಿತು, ನಿಮ್ಮ ಅಣ್ಣಂಗೆ ನಂಗೆ ಹಿಂಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತು. ಹಬ್ಬ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.